ಇನ್ನು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಪಡ್ಕೊಂಡಿದ್ದಾರೆ ಬಿವೈ ವಿಜೇಂದ್ರ. ಮಂಜುನಾಥ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾರೆ ಬಿಜೆಪಿಯ ಸಾರಥಿ. ಮಂಜುನಾಥ ಸ್ವಾಮಿಗೆ 1,001 ರೂಪಾಯಿ ತಪ್ಪು ಕಾಣಿಕೆಯನ್ನು ಹಾಕಿದ್ದಾರೆ. ಬಿವೈಗೆ ಸಾಥ್ ಕೊಟ್ಟಿದ್ದಾರೆ ಕರಾವಳಿ ಭಾಗದ ಬಿಜೆಪಿ ಶಾಸಕರು ಹಾಗೆ ಸಂಸದರು. ಶಾಸಕರಾದ ಗುರ್ಮೆ ಸುರೇಶ್, ಹಲವು ನಾಯಕರು, ಶಾಸಕ ಗುರುರಾಜ್ ಗಂಟಿಹೊಳೆ, ಸಂಸದ ಬ್ರಿಜೇಶ್ ಚೌಟಾ ಕೂಡ ಸಾಥ್ ಕೊಟ್ಟಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯನ್ನ ಭೇಟಿಯಾಗಿದ್ದಾರೆ ವಿಜೇಂದ್ರ. ದೇವರ ದರ್ಶನ ಮುಗಿಸಿ ದೇಗುಲ ಸುತ್ತು ಹಾಕಿ ನಾಯಕರು ಪ್ರದಕ್ಷಿಣೆ ಹಾಕಿದ್ದಾರೆ. ಪೂಜೆ ಬಳಿಕ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡಿದ್ದಾರೆ ರಾಜ್ಯ ಬಿಜೆಪಿಯ ಸಾರಥಿ. ಮಂಜುನಾಥ ಸ್ವಾಮಿಗೆ 1,001 ರೂಪಾಯಿ ತಪ್ಪು ಕಾಣಿಕೆಯನ್ನು ಹಾಕಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಧರ್ಮಸ್ಥಳದಲ್ಲಿ ವಿಜೇಂದ್ರ ಅವರು ದೇವರ ದರ್ಶನವನ್ನು ಮಾಡಿಕೊಳ್ತಾ ಇರುವಂಥ ದೃಶ್ಯಾವಳಿಗಳು. ಶಾಸಕರು ಸಂಸದರು ಸಾಥ್ ಕೊಟ್ಟಿದ್ದಾರೆ. ಸುರೇಶ್ ಶೆಟ್ಟಿ, ಯಶ್ಪಾಲ್, ಹರೀಶ್ ಪೂಂಜಾ, ಗುರುರಾಜ್ ಗಂಟಿಹೊಳೆ, ಬ್ರಿಜೇಶ್ ಚೌಟಾ ಕೂಡ ಬಿಜೆಪಿಯ ನಾಯಕರಿಗೆ ಸಾಥ್ ಕೊಟ್ಟಿರುವಂಥದ್ದು. ದರ್ಶನ ಮುಗಿಸ್ಕೊಂಡು ವೀರೇಂದ್ರ ಹೆಗ್ಗಡೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ಇದರ ಜೊತೆಗೆ ದೇವಸ್ಥಾನದ ಸುತ್ತ ಒಂದು ಸುತ್ತು ಹಾಕಿ ಪ್ರದಕ್ಷಿಣೆಯನ್ನು ಮಾಡಿ ಅಣ್ಣಪ್ಪ ಸ್ವಾಮಿಗೆ ತಪ್ಪು ಕಾಣಿಕೆಯನ್ನು ಹಾಕಿದ್ದಾರೆ. ಆಣೆ ಪ್ರಮಾಣದ ವಿಚಾರನೋ ಅಥವಾ ತಪ್ಪಾಗಿ ನಡ್ಕೊಂಡಿದ್ದಾರೋ ಅಥವಾ ಮಾತಿಗೆ ತಪ್ಪಿದ್ದಾರೋ ಗೊತ್ತಿಲ್ಲ. ಧರ್ಮಸ್ಥಳದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ಅಡ್ಡ ಮತದಾನದಿಂದ ನನಗೆ ಲಕ್ಷಾಂತರ ಕಾರ್ಯಕರ್ತರಿಗೆ ತುಂಬಾ ನೋವಾಗಿದೆ. ಇದು ಬೇರೆ ಬೇರೆ ಚಟುವಟಿಕೆಗಳನ್ನು ರಾಜ್ಯದಲ್ಲಿ ಹುಟ್ಟು ಹಾಕಿತ್ತು. ಅಡ್ಡ ಮತದಾನದ ಮರುದಿನ ನನ್ನ ಮನಸ್ಸು ಕೂಡ ಆಘಾತವಾಗಿತ್ತು. ಧರ್ಮಸ್ಥಳದಲ್ಲಿ ಸತ್ಯಾಸತ್ಯತೆ ತಿಳಿಬೇಕು ಅಂತ ಆಣೆ ವಿಚಾರವನ್ನು ಹೇಳಿದ್ದೆ. ನಾನು ಭಾವನಾತ್ಮಕ ವ್ಯಕ್ತಿ, ಮನಸ್ಸಿನಲ್ಲಿ ಇದ್ದದ್ದನ್ನು ಮಾತ್ರ ಹೇಳ್ತೀನಿ. ನಾನು ನಂಬುವ ಧರ್ಮಸ್ಥಳಕ್ಕೆ ಬಂದು ಇವತ್ತು ದರ್ಶನವನ್ನು ಪಡ್ಕೊಂಡಿದ್ದೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಡ್ಡ ಮತದಾನದಿಂದ ನನಗೆ ಹಾಗೆ ಲಕ್ಷಾಂತರ ಕಾರ್ಯಕರ್ತರಿಗೆ ತುಂಬಾ ನೋವಾಗಿತ್ತು. ಬೇರೆ ಬೇರೆ ಚಟುವಟಿಕೆಗಳನ್ನು ನಾವು ಮಾಡಿದ್ದೀವಿ, ಆದರೆ ನನಗಿದೆಲ್ಲ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಭಾವನಾತ್ಮಕ ವ್ಯಕ್ತಿ ನಾನು. ನನ್ನ ಮನಸ್ಸಲ್ಲಿ ಏನು ಬರುತ್ತೋ ಅದನ್ನು ನೇರವಾಗಿ ಹೇಳಿಬಿಡ್ತೀನಿ. ನಾನು ದೇವರನ್ನು ನಂಬ್ತೀನಿ. ಅದು ಧರ್ಮಸ್ಥಳ ದೇವರನ್ನು ನಾನು ನಂಬುವಂಥ ದೇವರದು. ಹಾಗಾಗಿ ದರ್ಶನ ಪಡ್ಕೊಂಡು ಕಾಣಿಕೆಯನ್ನು ಹಾಕಿದ್ದೀನಿ ಅಂತ ಮಾತನಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ, ತಪ್ಪು ಕಾಣಿಕೆಯನ್ನು ಹಾಕುವಂತ ಮೂಲಕ ಆಣೆ ಪ್ರಮಾಣದ ವಿಚಾರ, ಭಾವನಾತ್ಮಕ ವ್ಯಕ್ತಿ ಅಂತ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಂಡಂತ ಮಾತನಾಡಿದ್ದಾರೆ ವಿಜೇಂದ್ರ. ಅಪ್ಡೇಟ್ಸ್ ಕೊಡೋದಾದ್ರೆ? ಖಂಡಿತವಾಗೂ ಶಿವಕುಮಾರ್, ಏನಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇದೀಗ ಒಂದು ಸ್ಪಷ್ಟವಾಗಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಡ್ಡ ಮತದಾನ ಆಗಿರೋದ್ರಿಂದ ಸಾಕಷ್ಟು ನೋವಾಗಿದೆ. ಲಕ್ಷಾಂತರ ಕಾರ್ಯಕರ್ತರಿರ್ತಕ್ಕಂತಹ ಪಕ್ಷಕ್ಕೂ ಸಹ ದೊಡ್ಡ ಮಟ್ಟದ ನೋವಾಗಿದೆ. ಜೊತೆಗೆ ಕಾರ್ಯಕರ್ತರಿಗೂ ನೋವಾಗಿದೆ. ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೂ ಸಹ ನೋವಾಗಿದೆ. ಯಾಕಂದ್ರೆ ಅಡ್ಡ ಮತದಾನ ನಡೆದಂತಹ ನೆಕ್ಸ್ಟ್ ಡೇ ನನಗೆ ನಿದ್ದೆನೇ ಬಂದಿಲ್ಲ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಹೀಗಾಗಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೇನೆ. ಈ ಪವಿತ್ರ ಕ್ಷೇತ್ರದಲ್ಲಿ ನಿಂತು ಹೇಳುತ್ತಿದ್ದೇನೆ, ನನಗೂ ಮತ್ತೆ ಡಿ.ಕೆ.ಶಿ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಅವರು ಒಬ್ರು ಕೆಪಿಸಿಸಿ ಅಧ್ಯಕ್ಷ ಆಗಿದ್ರು, ಅವ್ರಿಗೆ ಏನ್ ಗೌರವ ಕೊಡ್ಬೇಕಾಯ್ತು ಆ ಗೌರವವನ್ನ ಕೊಟ್ಟಿದ್ದೇನೆ. ನನ್ನ ನಡುವೆ ಅವರ ನಡುವೆ ಯಾವುದೇ ಬಿಸ್ನೆಸ್ ಆಗಿ ಆತ್ಮೀಯತೆಯೂ ಸಹ ಇಲ್ಲ. ಕೆಲವೊಂದಿಷ್ಟು ಜನರು ಇದನ್ನೇ ಅಸ್ತ್ರವಾಗಿ ಮಾಡಿಕೊಂಡು ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾನು ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಇದ್ದೇನೆ, ಪಕ್ಷಕ್ಕೋಸ್ಕರ ದುಡಿತಾ ಇದ್ದೇನೆ. ಯಾರು ಇಂತಹ ಕೆಟ್ಟ ತಪ್ಪನ್ನ ಮಾಡಿದ ಅಂತವ್ರಿಗೆ ಆ ದೇವರ ಶಿಕ್ಷೆಯನ್ನ ಕೊಡ್ಲಿ ಅನ್ನೋ ನಿಟ್ಟಿನಲ್ಲಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಬಿಜೆಪಿ ಹೇಳುವಂತಹ ಒಂದು ಅಡ್ಡ ಮತದಾನ ವಿಚಾರ ಏನಿದೆ, ಆ ವಿಚಾರ ಇದೀಗ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿದೆ. ಜೊತೆಗೆ ವರಿಷ್ಠರು ಸಹ ದೊಡ್ಡ ಮಟ್ಟದಲ್ಲಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ರು. ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಗೆ ದೊಡ್ಡ ಮುಜುಗರಕ್ಕೆ ಕಾರಣವಾಗಿತ್ತು. ಹೀಗಾಗಿ ವಿಪಕ್ಷ ನಾಯಕ ಮತ್ತೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಕರೆಸಿ ಮಾತುಕತೆಯನ್ನ ನಡೆಸಿದ್ರು. ಜೊತೆಗೆ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ತೀವಿ. ಯಾರು ಅಡ್ಡ ಮತದಾನ ಮಾಡಿದಾರೋ ನೀವೇನ್ ತನಿಖೆ ಮಾಡ್ತಾ ಇದ್ದೀರಾ, ಆ ತನಿಖೆಯ ರಿಪೋರ್ಟ್ ಅನ್ನ ಕೊಡಿ. ನಮ್ಮ ಬಳಿಯೂ ಸಹ ಒಂದು ತನಿಖೆಯ ರಿಪೋರ್ಟ್ ಇದೆ. ಅವರೆಲ್ಲರಿಗೂ ಸಹ ತಕ್ಕ ಶಾಸ್ತಿ ಹಾಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ವರಿಷ್ಠರು ಹೇಳಿ ಕಳಿಸಿರ್ತಕ್ಕಂಥದ್ದು. ಹೀಗಾಗಿ ನೇರವಾಗಿ ದೆಹಲಿಯಿಂದ
ಧರ್ಮಸ್ಥಳಕ್ಕೆ ಬಂದು ₹1,001 ಕಾಣಿಕೆಯನ್ನ ಸಹ ವಿಜೇಂದ್ರ ಅವರು ಸಲ್ಲಿಸಿರ್ತಕ್ಕಂಥದ್ದು ಅಣ್ಣಪ್ಪ ಮತ್ತೆ ಮಂಜುನಾಥ ಸ್ವಾಮಿಗೆ. ಹೀಗಾಗಿ ಅಲ್ಲಿ ಏನು ಈಶ್ವರಪ್ಪನವರು ಮಾಡುವಂತಹ ಒಂದು ವಿಚಾರ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬಾ ನೋವಾಗಿದೆ. ಹೀಗಾಗಿ ಎಲ್ಲರೂ ಸಹ ನನ್ನನ್ನೇ ಒಂದು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲವೂ ಸಹ ನಾನು ಸಹಿಸಿಕೊಳ್ತೇನೆ, ಎಲ್ಲವೂ ಸಹ ನಾನು ಮೆಟ್ಟಿ ನಿಲ್ಲುತ್ತೇನೆ. ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಪಕ್ಷಕ್ಕೆ. ಜೊತೆಗೆ ಏನು ಬರಗಾಲ, ರಾಜ್ಯದಲ್ಲಿ ಬರಗಾಲ ತತ್ತರಿಸ್ತಾ ಇದೆ, ಬರಗಾಲವಾಗಿ ಒಳ್ಳೆ ದಿನಗಳು ಬರ್ಲಿ ಅಂತ ಹೇಳ್ಬಿಟ್ಟು ನಾನು ದೇವರಲ್ಲಿ ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ ಅಂತ ಹೇಳ್ಬಿಟ್ಟು ಹೇಳಿರ್ತಕ್ಕಂಥದ್ದು ಶಿವಕುಮಾರ್. ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ನೋಡ್ತಾ ಇದ್ವಿ ನಾವು ವಿಜೇಂದ್ರ ಅವರ ನಡೆ ಯಾವ ರೀತಿ ಇರುತ್ತೆ ಅನ್ನೋದನ್ನ. ಏನೋ ಇಂದು ಕೂಡ 10 ಮಂದಿ ಭೂ ಮಾಲೀಕರಿಗೆ ಚೆಕ್ ವಿತರಣೆ ಆಗುತ್ತೆ. ಡಿಕೆಶಿ ಜೊತೆ ಯಾವ ವ್ಯವಹಾರ ಕೂಡ ಇಲ್ಲ, ಆತ್ಮೀಯತೆಯೂ ಕೂಡ ಇಲ್ಲ ಅಂತ ಧರ್ಮಸ್ಥಳದಲ್ಲಿ ಸುದ್ದಿಗೋಷ್ಠಿ ವೇಳೆ BY ವಿಜೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. KPCC ಅಧ್ಯಕ್ಷರಿದ್ದಾಗ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ನಾನು. ಅಪಪ್ರಚಾರ ಮಾಡೋರಿಗೆ ಭಗವಂತ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ. ಅಡ್ಡೇಟು ಪ್ರಕರಣದಲ್ಲಿ ಕಾಂಗ್ರೆಸ್ ಕೆಲವರ ಹೆಸರು ತೇಲಿ ಬಿಡ್ತಾ ಇದ್ದಾರೆ. CM ಹಾಗೆ ನಾನು ಜೊತೆ ಇದ್ದಾರೆ, ಇಬ್ರು ಕೂಡ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ. ಯಾವ ವ್ಯವಹಾರನೂ ಕೂಡ ಅಲ್ಲ, ಯಾವ ಆತ್ಮೀಯತೆ ಕೂಡಿಯೂ ಇಲ್ಲ, ಏನೂ ಇಲ್ಲ, ನಮ್ಮ ಅವರ ನಡುವೆ ಯಾವುದೂ ಇಲ್ಲ ಅಂತ ಧರ್ಮಸ್ಥಳದಲ್ಲಿ ಮಾತನಾಡಿದ್ದಾರೆ. ಅಧ್ಯಕ್ಷರಾಗಿದ್ರು, ಅದಕ್ಕಾಗಿ ನಾನು ಮರ್ಯಾದೆ ಕೊಡ್ತಾ ಇದ್ದೆ, ಹಾಗಂತ ಹೇಳಿ ಇಬ್ಬರ ನಡುವೆ ಒಪ್ಪಂದ ಇದೆ, ಮಾತುಕತೆ ಇದೆ, ಆತ್ಮೀಯತೆ ಇದೆ, ಯಾವುದೂ ಇಲ್ಲ. ಹಾಗಾಗಿ ಅನುಮಾನ ಪಡೋದು ಬೇಕಾಗಿಲ್ಲ. ನಾನು ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದೀನಿ, ನಾನು ಹೇಳ್ತಾ ಇರೋದು ಸತ್ಯ. ಯಾರ್ಯಾರು ಅಡ್ಡ ಮತದಾನ ಮಾಡಿದ್ದಾರಲ್ಲ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಯಾರ್ಯಾರು ದ್ರೋಹ ಮಾಡಿದ್ದಾರಲ್ಲ ಅವ್ರೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಗೊತ್ತಾಗುತ್ತೆ, ಸತ್ಯ ಹೊರಗಡೆ ಬಂದೇ ಬರುತ್ತೆ ಅಂತ ಧರ್ಮಸ್ಥಳದಲ್ಲಿ ವಿಜೇಂದ್ರ ಮಾತನಾಡಿರೋದು. ಪತ್ರಿಕಾಗೋಷ್ಠಿ ಮುಖೇನ ತಿಳಿಸಿದ್ದಾರೆ. ಅಂದರೆ BJPಯಲ್ಲೇ ಒಂದಷ್ಟು ಚರ್ಚೆಗೆ ಕಾರಣ ಆಗ್ತಾ ಇತ್ತು. ಈ ಹಿಂದೆ ಕೂಡ ಒಪ್ಪಂದ ಮಾಡಿಕೊಂಡಿದ್ರು, ವಿಧಾನಸಭಾ ಚುನಾವಣೆಯಲ್ಲೂ ಇದೇ ರೀತಿಯ ಹೊಂದಾಣಿಕೆ ಆಗಿತ್ತು. ಈಗಲೂ ಕೂಡ DK ಶಿವಕುಮಾರ್ ಪರವಾಗಿ BJPಯಲ್ಲಿ ಕೆಲಸ ಮಾಡ್ತಿದ್ದಾರೆ ವಿಜೇಂದ್ರ ಅನ್ನುವಂಥ ಚರ್ಚೆಯನ್ನು ಹುಟ್ಟಾಕಲಾಗಿತ್ತು. ಇದರ ಜೊತೆಗೆ ವಿಜೇಂದ್ರ ವಿರುದ್ಧ ಇಂತಹ ಸುದ್ದಿಗಳನ್ನು ಹರಿಬಿಡಲಾಗ್ತಾ ಇತ್ತು. ಹೀಗಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ, ನನ್ನ ಅವರ ನಡುವೆ ಯಾವುದೇ ರೀತಿಯ ಹೊಂದಾಣಿಕೆ ಆಗಿರಲಿ, ಆತ್ಮೀಯತೆ ಆಗಿರಲಿ ಏನೂ ಇಲ್ಲ. ಯಾರ್ಯಾರು ನಮಗೆ ದ್ರೋಹವನ್ನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ, ಒಳ್ಳೆ ಬುದ್ಧಿಯನ್ನು ಕೊಡಲಿ. ಇವತ್ತು ಹೀಗಾಗದೆ ನಾಳೆ ಸತ್ಯ ಏನು ಅನ್ನೋದು ಹೊರಗಡೆ ಬಂದೇ ಬರುತ್ತೆ ಅಲ್ವಾ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ ವಿಜೇಂದ್ರ. ನೇರವಾಗಿ ದೆಹಲಿಯಿಂದ ಮಂಗಳೂರು ಬಂದಿದ್ದರು, ಮಂಗಳೂರಿಂದ ಧರ್ಮಸ್ಥಳ ಹೋಗಿದ್ದಾರೆ. ಅದಾದ ನಂತರದಲ್ಲಿ ಧರ್ಮಸ್ಥಳದಲ್ಲಿ ಪೂಜೆ ಮಾಡಿ, ತಪ್ಪು ಕಾಣಿಕೆಯನ್ನು ಹಾಕಿ, ಪ್ರಾರ್ಥನೆ ಸಲ್ಲಿಸಿ, ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನು ಮಾಡಿದ್ದಾರೆ. ಅದಾದ ನಂತರ ಪತ್ರಿಕಾಗೋಷ್ಠಿ ಮುಖೇನ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ.